ಬರಮಾಡಿಕೊಂಡಿದ್ದೇನೆ. ಶುಭವಾಗಲಿ. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಯಾಕಾಗಿ? ಎಲ್ಲರೂ ಮಲಗುವಂತಹ ಈ ರಾತ್ರಿಯ ವೇಳೆಯಲ್ಲಿ ನಿನ್ನ ಪ್ರೀತಿಯ ತಂಗಿಯಾದಂತಹ ಈ ದ್ರೌಪದಿಯನ್ನು ಬರಮಾಡಿಕೊಂಡೇ ಅಲ್ವಾ? ಹೌದು. ನನಗೂ ಆಶ್ಚರ್ಯವಾದದ್ದು, ನನ್ನ ಅಣ್ಣ ಈ ಹೊತ್ತಿಗೆ ಯಾಕೆ ಕರೆ ಮಾಡಿದೆ ಎನ್ನುವ ಹಾಗೆ. ನಿನ್ನ ಕರೆ ಏನಾಗಿದಣ್ಣ? ನಾನಿಷ್ಟು ಕ್ಷೇಮವಾಗಿದ್ದೇನಲ್ವಾ? ಕ್ಷೇಮವಾಗಿದ್ದಾರೆ. ಸಂತೋಷದ ವಿಚಾರ. ಈ ತಡರಾತ್ರಿಯ ಹೊತ್ತಿನಲ್ಲಿ ಇಲ್ಲಿಯವರೆಗೆ ನಿನ್ನನ್ನು ಕರೆಸಿಕೊಳ್ಳುವರೆ ಬಲವಾದಂತಹ ಕಾರಣ ಉಂಟು. ಕಾರಣ ಇನ್ನೊಂದು ಅರ್ಥವಾಗಿಲ್ಲ ಅಣ್ಣ. ಹೆಂಡತಿ ರುಕ್ಮಿಣಿಗೆ ಮಾತನ್ನು ಕೊಟ್ಟಿದ್ದೇನೆ. ಹೆಂಡತಿಗೆ ಮಾತು ಕೊಟ್ಟಿಯಾ? ಹೌದು. ಆಗುವುದಿಲ್ಲ. ಅದು ಬೇಕು. ಜಗಳ ಪ್ರೀತಿ ಎಲ್ಲವೂ ಬೇಕು. ಆದ್ರೆ ಮಾತು ಕೊಟ್ಟದ್ದು ಹೇಗೆ? ಹೇಗೆ? ಮಗನಾದಂತಹ ಮನ್ಮಥನಿಗೆ ದಿನ 8ರೊಳಗಾಗಿ ಕಲ್ಯಾಣವನ್ನು ನೆರವೇರಿಸಿ ಕೊಡ್ತೇನೆ ಎನ್ನುವ ಹಾಗೆ ಮಾತು ಕೊಟ್ಟು ಇಂದಿಗೆ 7 ದಿವಸಗಳೇ ಕಳೆದು ಹೋಯಿತು. ಹೌದಣ್ಣ. ಉಳಿದಿರುವುದು ಕೇವಲ ಅರ್ಧ ದಿನ. ಮಾತನ್ನು ಕೇಳುವಾಗ ನಗಬೇಕಳಬೇಕೇನು ಎನ್ನುವುದು ಹೇಗಾಯ್ತು ಗೊತ್ತೇ ಅಣ್ಣ? ಬರೀ ಬಣ್ಣದ ಮಾತಾಗಿ ಹೋಯಿತು. ಅದು ಯಾಕೆ ತಂಗಿ? ಸತ್ಯವಾಗಿ ಹೌದು. ಎಲ್ಲರ ಚಿಂತೆಯನ್ನು ಹೋಗಲಾಡಿಸುವಂತಹ ಚಿನ್ಮಯ ಸ್ವರೂಪಿ ನೀನು. ಅದಕ್ಕೆ ಲೋಕದಲ್ಲಿ ಕೊಂಡಾಡುವುದು ಚಿಂತ್ಯಾಕೆ ಮಾಡುತ್ತೀಯ ಚಿನ್ಮಯನಿದ್ದಾನೆ ಎನ್ನುವ ಹಾಗೆ. ಕೇವಲ ಅರ್ಧ ದಿನ ಹೆಣ್ಣು ನಾನು, ನನ್ನಿಂದ ಸಾಧ್ಯವಾದೀತ ಅಣ್ಣ? ತಂಗಿ, ಈ ಕಾರ್ಯವನ್ನು ಮಾಡುವುದಕ್ಕೆ ನನ್ನಿಂದ ಸಾಧ್ಯ. ಆದರೂ ನಿನ್ನಿಂದಲೇ ಆಗಬೇಕೆನ್ನುವ ಹಿಂದೆ ಕಷ್ಟ ಬಂದಂತಹ ಕಾಲದಲ್ಲಿ ನಿನ್ನ ಮಾನ ಪ್ರಾಣದ ರಕ್ಷಣೆ ಮಾಡಿದವ ನಾನು. ಅಂದು ಮಾಡಿದಂತಹ ಉಪಕಾರಕ್ಕಾಗಿ ಇಂದು ಪ್ರತ್ಯುಪಕಾರ ಮಾಡುವಂತಹ ಸಂದರ್ಭ ನಿನ್ನ ಪಾಲಿಗೆ ಒದಗಿ ಬಂದಿದೆ. ಅದಕ್ಕಾಗಿ ಮನೋವೇಗದೊಂದಿಗೆ ದಿವ್ಯವಾದಂತಹ ಶಕ್ತಿಯನ್ನು ಕರುಣಿಸಿದ್ದೇನೆ. ಸರಿ, ಹೋಗಿ ಬರ್ತೇನೆ.